ಚಪ್ಪಾಳೆ. ನಿಜವಾಗ್ಲೂ 20 ಇಯರ್ಸ್ ನಮ್ಮೆಲ್ಲರ ಲೈಫನ್ನ ಕಲರ್ಫುಲ್ ಮಾಡಿದ್ದೀರಾ ಸರ್ ನೀವು. ಸೊ ನಿಮ್ಮ 45ನೇ ಸಿನಿಮಾಗೆ ನಾವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ತಮ್ಮ ಸುಖಾಗಮನ ಬಯಸುವ 45ನೇ ಸಿನಿಮಾವಾಗಿ ನೀವು ಆಯ್ಕೆ ಮಾಡೋದಕ್ಕೆ ಖಂಡಿತವಾಗ್ಲೂ ಏನಾದ್ರೂ ಕಾರಣ ಇದ್ದೇ ಇರುತ್ತೆ. ಇಡೀ ತಂಡದ ಬಗ್ಗೆ ನಿಮ್ಮ ಈ ಜರ್ನಿ ಬಗ್ಗೆ ಸರ್. ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಜಾಗರಣೆ ಹಬ್ಬ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಸಾಯಂಕಾಲ ಒಂಥರ ಸಂಭ್ರಮ ಇದೆ ಇವತ್ತು. ಜೊತೆಯಲ್ಲಿ ನಮ್ಮ ರಾಮಾಯಣಲ್ಲಿ ಅವರ ಚಿತ್ರ ತಮ್ಮ ಸುಖಾಗಮನ ಬಯಸುವ ಅನ್ನೋ ಸಿನಿಮಾ ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್. ಬಿಕಾಸ್ ನನಗೆ ಗೊತ್ತಿರಲಿಲ್ಲ 20 ವರ್ಷ ಆಯಿತು ಅಂತ. ನನಗೆ ನಮ್ಮ ಡೈರೆಕ್ಟರ್ ಜಗನ್ನಾಥ್ ಅವ್ರು ಕಳಿಸಿದಾಗ ವಿ ಆರ್ ಸೆಲೆಬ್ರೇಟಿಂಗ್ 2006 to 2026 ಅಂತ. 20 ವರ್ಷ ಆಗೋಯ್ತಾ ಜಗ ಹಂಗೆ. ಸೊ ಥ್ಯಾಂಕ್ ಯು. ಸೊ ಈಗ ಟೀನೇಜ್ ಇಂದ 19 ಇಂದ 20 ಅಷ್ಟೇ. ಸೊ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ 19 ಮನೆಯಿಂದ ಬಂದಾಗ ಆಕ್ಟರ್ ಆಗಬೇಕು ಅಂತ. ಮುಂಗಾರು ಮಳೆ ಸಿನಿಮಾ 2006 ಅಲ್ಲಿ ಆಗಿತ್ತು. ಸೊ ಅಲ್ಲಿಂದ ಇಲ್ಲಿ 20 ವರ್ಷ ಹೇಗೋಯ್ತು ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರೂ ಪ್ರೀತಿ, ನಿಮ್ಮೆಲ್ಲರೂ ಆಶೀರ್ವಾದ, ಯಾವುದನ್ನು ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ. ಗೆಲುವಾಗಿರ್ಲಿ, ಸೋಲಾಗಿರ್ಲಿ, ಸಿನಿಮಾ ಹಿಟ್ ಆಗಲಿ, ಫ್ಲಾಪ್ ಆಗಲಿ, ಅದು ಯಾರು ಮಾಡೋಕ್ಕಾಗಲ್ಲ. ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಆಗೋದು ಶ್ರಮ ಅಷ್ಟೇ ನಮ್ದು ಅಂತ ಬಂದಿದ್ದೀನಿ. ಸೊ 20 ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅಂದರೆ ಪ್ರತಿಯೊಂದು ನೆನಪಾಗುತ್ತೆ. ದೇವರು ಈ ಮಟ್ಟಕ್ಕೆ ಕರ್ಕೊಂಬಂದು ಬಿಟ್ಟಿದ್ದಾನೆ. ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟ್ ಡೈರೆಕ್ಟರ್ಸ್, ರೈಟರ್ಸ್, ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್, ಸ್ನೇಹಿತರು ಎಲ್ಲ ಕೊಟ್ಟಿದ್ದಾನೆ. ಸೊ ಇದಿನ್ನೂ ಒಂದು ಸ್ಟೆಪ್ ಅಷ್ಟೇ. ಬೇಸಿಕಲಿ ಅದು ಫೈನಲ್ ವರ್ಡ್ ನಂದು. ಇನ್ನು ಒಂದು ಸ್ಟೆಪ್ ಇಟ್ಟಿರೋದು. ಇಡಬೇಕಾಗಿರೋ ಸ್ಟೆಪ್ಸ್ ತುಂಬ ಇದೆ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಒನ್ಲೈನ್ ಕೇಳಿರಲಿಲ್ಲ. ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಒಂದ್ಸರಿ ಕೇಳಿ ಸರ್, ತುಂಬ ಚೆನ್ನಾಗಿದೆ, ಮಜಾ ಇದೆ, ಅವ್ರು ಭಾಳ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂದರು. ಓಕೆ, ಯಾರು ಡೈರೆಕ್ಟ್ರು ಅಂದರೆ, ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಅಂದರು. ನಾನು ಆ ಫಿಲ್ಮ್ ನೋಡಿದ್ದೀನಮ್ಮ, ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್. ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ, ಆ ಹ್ಯೂಮನ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ. ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವಾಯ್ಸ್ ಆಲ್ಸೋ ಆ ಥರ. ಅದಾದ್ಮೇಲೆ ನೆಕ್ಸ್ಟ್ ಫಿಲ್ಮ್ ಯಾವ್ದು ಮಾಡ್ತಿದ್ದೀರಾ ಜಗನ್ನಾಥ್ ತಂದೆ ಸರ್, ತೀರ್ಥ ರೂಪ ತಂದೆಯವರಿಗೆ. ಎಷ್ಟು ಚೆನ್ನಾಗಿ ಇಡ್ತೀರ ನೀವು ಟೈಟ್ಲ್ಸ್ ಎಲ್ಲ. ನಮ್ಮ ಸಿನಿಮಾಗೆ ಇದೇ ಥರದ್ದು ಏನಾದರೂ ಕೊಡಿ ನನಗೆ ಟೈಟಲ್ ನಂದು. ಸೊ ಅದಾದ್ಮೇಲೆ ಡಿಸ್ಕಷನ್ ಆಯಿತು. ದ ಲವ್, ಆ ಸಿನಿಮಾ ಮೇಲಿರೋ ಪ್ರೀತಿ. ಆ್ಯಂಡ್ ಜಗನ್ನಾಥ್ ಹೇಳಿದ್ರು, ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ, ಒಂದು 20 ಸಲ ನೋಡಿದ್ದೀನಿ ಮುಂಗಾರು ಮಳೆ. ನಾನು ಜಸ್ಟ್ ಅವಾಗ ಇಂಜಿನಿಯರಿಂಗ್ ಪಾಸ್ ಆಗಿದ್ದು, ಆಚೆ ಹೋಗಿದ್ದೆ. ಸೊ ಹೆಚ್ಚೇನಿಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟೇ ಜಾಸ್ತಿ ಏನಿದೆ. ಸೊ ದೆನ್ ನಮ್ಮ ರಾಮನಹಳ್ಳಿ, ನಾನು ಪೂರ್ತಿ ಹೆಸರು ಕರೆಯಲ್ಲ, ಜಗನ್ ಅಂತ ರಾಮನಹಳ್ಳಿ ಅಂತ. ಸೊ ನಾನು ಹೇಳಿದೆ, ರಾಮನಹಳ್ಳಿ ಕೆನ್ ಯು ನರೇಟ್ ದ ಸ್ಟೋರಿ ಅಂತ. 1 hour ಅಂತ ಕೂತ್ಕೊಂಡಿದ್ದು ನಾವು. ಐ ಥಿಂಕ್ ಹಾಫ್ ಡೇ ಹೋಯ್ತು ನಮ್ದು ಡಿಸ್ಕಷನ್ ಮಾಡಿ ಮಾಡಿ ಮಾಡಿ. ಸೊ ಅದ್ರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತಾ ಬಂದ್ವಿ. ಆ್ಯಂಡ್ ಎಮೋಷನ್ ವಾಯ್ಸ್, ನಾಟ್ ಬಿದ್ದು ಬಿದ್ದು ಅಳೋದಲ್ಲ, ಒಂದು ಹ್ಯೂಮನ್ ಎಮೋಷನ್ಸ್. ನಗುವಲ್ಲಿ ಅಳು, ನಗ್ನಗ್ತಾ ಅಳೋದು, ನೋಡಿದವ್ರು ಒಂಥರ ಖುಷಿ, ಆನಂದ ಬಾಷ್ಪ ಆಗೋದು. ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು, ಆಕ್ಷನ್. ಹೊಂದಿಸಿ ಬರೆಯಿರಿ ತೀರ್ಥರೂಪ ತಂದೆಯವರಿಗೆ. ಇದನ್ನ ಔಟ್ ಅಂಡ್ ಔಟ್ ಕಮರ್ಷಿಯಲ್ ನಿಮ್ ಟಚ್ ಅಲ್ಲಿ ಇದೆ ಅಂದೆ. ಸರ್ ನಾನೇ ಪ್ರೊಡ್ಯೂಸರ್ ಎರಡಕ್ಕೂ. ಹೊಂದಿಸಿ ಬರೆಯೋರಿಗೆ ನಾನೇ ಪ್ರೊಡ್ಯೂಸರ್ ಸರ್. ಸಿನಿಮಾ ತನಗೆ ತುಂಬ ಒಳ್ಳೆ ಹೆಸರು ತಂದುಕೊಡ್ತು, OTT ತಂದುಕೊಡ್ತು. ಸೊ ಆಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ. ಸೊ ಈ ಆಸ್ಪೆಕ್ಟ್ ಅಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಅಂಡ್ ಎಮೋಷನ್ಸ್ ಹೋಗಬೇಕು ಅಂತಿದ್ದೀನಿ ಅಂದ್ರೆ. And he has done fantastic job. Thank you Jaga for giving such a good script. ಈಗ ಹೇಳ್ತಿದೀವಿ ಅಂಡ್ ಈಗ ಏನ್ ಹೇಳಿದ್ಯೋ ಅದಕ್ಕಿಂತ 10ರಷ್ಟು ಪರ್ದೆ ಮೇಲೆ ಬರಬೇಕು. ಅದಕ್ಕೆ ನಿನ್ಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲ ರೈತವ್ರೆ?
ಲೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಅದಾದ ನಂತರ ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ರು, ಸರ್ ಒಂದು ಫ್ಯಾಮಿಲಿ ಡ್ರಾಮಾ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮ ಫ್ಯಾಮಿಲಿ ಔಟ್ ಅಂಡ್ ಔಟ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ. ಸೊ ದೆನ್ ಇವರಿಬ್ರು ಸಿಕ್ಕಿ ಮಾತಾಡಿ ಮಾಡ್ತಿದ್ದಾರೆ. ಐ ಆಮ್ ವೆರಿ ಪ್ಯಾಷನೇಟ್. ಅವರು ಕೋ ಪ್ರೊಡ್ಯೂಸರು ಇದ್ದಾರೆ. ಅಂಡ್ ಸರ್ ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಐ ಆಮ್ ರಿಯಲಿ ಎಕ್ಸೈಟೆಡ್. ಒಂದು ಸಟಲ್ಡ್ ಕ್ಯಾರೆಕ್ಟರ್, ಒಂದು ಮಜವಾಗಿ ಮಾಡುವಂತ ಪಾತ್ರ ಕೊಟ್ಟಿದ್ರೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅಷ್ಟೇ. ಆ್ಯಂಡ್ ಮ್ಯೂಸಿಕ್ ನಮ್ಮ ಅರ್ಜುನ್ ಮಾಡ್ತಿದ್ದಾರೆ. ಅರ್ಜುನ್, ನನ್ನ ಮತ್ತು ಅರ್ಜುನ್ ಜೊತೆ ಅವರ ಕಾಂಬಿನೇಷನ್ ಅಲ್ಲಿ ಒಂದಷ್ಟು ಒಳ್ಳೆ ಸಾಂಗ್ಸ್ ಬಂದಿದೆ. ಆಲ್ಮೋಸ್ಟ್ ನನ್ನ ಒಂದೊಂದು ಸಿನಿಮಾಲು 2-3 ಹಿಟ್ಸ್ ಕೊಡ್ತಾನೆ ಬಂದಿದ್ದಾರೆ. ಸೊ ಈ ಸಿನಿಮಾಲು ಮೊನ್ನೆ ಮಾತಾಡಿದೆ ಅರ್ಜುನ್, ಐ ವಾಂಟ್ ಬೆಸ್ಟ್ ಸಾಂಗ್ಸ್ ಇನ್ ದಿಸ್ ಆಲ್ಬಮ್ ಅಂತ. ಅಂಡ್ ದ್ವಾಪರ ನಮ್ಮ ಜಸ್ಕರನ್ ಇಲ್ಲೇ ಇದ್ದಾನೆ. ಸೊ ದ್ವಾಪರ ಮ್ಯಾಸಿವ್ ಹಿಟ್. ಸೊ ಅದಾದ್ಮೇಲೆ ಪ್ಲೀಸ್ ಕೂತ್ಕೊಳ್ಳಿ. ಅದಾದ್ಮೇಲೆ ಮಾಡ್ತಿರೋದು ನಾನು ಅರ್ಜುನ್. ಸೊ ಐ ವಾಂಟ್ ಬೆಸ್ಟ್ ಆಲ್ಬಮ್ ಅಂತ ಹೇಳಿದ್ದೀನಿ. ಹೋಪ್ ವಿಲ್ ಡೂ ಅವರ್ ಬೆಸ್ಟ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ, ರಂಜಿಸೋಕ್ಕೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗು, ಆಶೀರ್ವಾದ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.